ಶಿವ ಏನು ಮಾಡ್ತಾರೆ, ಆಯಿತು ತಥಾಸ್ತು ಅಂತ ಹೇಳ್ತಾರೆ. ಅಂದಿನಿಂದ ಪಾರ್ವತಿ ಭಾದ್ರಪದ ಮಾಸದ 3ನೇ ದಿನ ಸ್ವರ್ಣಗೌರಿಯ ಹೆಸರಿನಲ್ಲಿ ಭೂಮಿಗೆ ಬರ್ತಾಳೆ. ಫ್ರೆಂಡ್ಸ್, ಈ ಭೂಮಂಡಲ ಒಂದು ಸೃಷ್ಟಿ ಆದಮೇಲೆ ಮೊದಲು ಹುಟ್ಟಿದಂತಹವರು ಬ್ರಹ್ಮ, ಅಂದರೆ ಸೃಷ್ಟಿಕರ್ತ ಬ್ರಹ್ಮ. ಈ ಸೃಷ್ಟಿಕರ್ತ ಬ್ರಹ್ಮ ಹುಟ್ಟಿದ ನಂತರವೇ ವಿಷ್ಣು ಮತ್ತು ಶಿವ ಹುಟ್ಟಿದ್ರು ಅಂತ ಹೇಳ್ತಾರೆ. ಈ ಸೃಷ್ಟಿಕರ್ತ ಬ್ರಹ್ಮನಿಗೆ ಒಬ್ಬ ಮಗ ದಕ್ಷ ಪ್ರಜಾಪತಿ ಅಂತ ಹೇಳಿ, ಪ್ರಜಾಪತಿ ದಕ್ಷ ಅಂತ ಸಹ ಕರೀತಾರೆ. ಈ ದಕ್ಷ ಪ್ರಜಾಪತಿಗೆ 2 ಹೆಂಡತಿಯರು. ಮೊದಲ ಹೆಂಡತಿ ಸ್ವಯಂಭೂ ಮನು ಇದಾರಲ್ಲ, ಅವರ ಮಗಳು ಪ್ರಸೂತಿ. 2ನೇ ಹೆಂಡತಿ ವಿನಿಧಿ ಅಂತ ಹೇಳಿ. ಈ ಪ್ರಸೂತಿಗೆ 24 ಜನ ಹೆಣ್ಮಕ್ಳು, ವೀದಿನಿಗೆ 60 ಜನ ಹೆಣ್ಮಕ್ಳು ಹುಡ್ತಾರೆ. ದಕ್ಷ ಪ್ರಜಾಪತಿ ತನ್ನ ಹೆಣ್ಮಕ್ಕಳನ್ನೆಲ್ಲ ಆದಷ್ಟು ಋಷಿಮುನಿಗಳಿಗೆ, ಭಾರದ್ವಾಜ, ವಿಶ್ವಾಮಿತ್ರ, ವಸಿಷ್ಠ, ಗೌತಮ, ಅತ್ರಿ, ಕಶ್ಯಪ, ಹೀಗೆ ಶ್ರೇಷ್ಠ ಋಷಿಮುನಿಗಳಿಗೆ ಒಬ್ಬೊಬ್ಬ ಋಷಿಮುನಿಗೂ 5-6 ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಚಂದ್ರ ಇದ್ದಾರಲ್ಲ ಮೇಲೆ ಆಕಾಶದಲ್ಲಿ, ಆ ಚಂದ್ರನಿಗೆ 27 ಜನ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅವರೇ ಈಗೇನು ಮಳೆ ನಕ್ಷತ್ರಗಳಿದೆಯಲ್ಲ, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಅವರು 27 ಚಂದ್ರನ ಮಡದಿಯರಾಗ್ತಾರೆ. ಅವಳು ಕೊನೆಯ ಪುತ್ರಿ ಸತಿ. ಸತಿ ಅಂದರೆ ದಾಕ್ಷಾಯಿಣಿ ಅಂತ ಕರೀತಾರೆ. ಆ ಸತಿ ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಅದು ದಕ್ಷ ಬ್ರಹ್ಮನಿಗೆ ಅಂದರೆ ದಕ್ಷ ಪ್ರಜಾಪತಿಗೆ ಇಷ್ಟ ಇರಲ್ಲ. ಯಾಕೆಂದರೆ ಇವನು ವೇದಾಂತವನ್ನು ಓದಿದಂಥವರಲ್ಲ, ಶ್ರೀಮಂತರಲ್ಲ ಶಿವ. ಹಾಗಾಗಿ ಪ್ರಜಾಪತಿಗೆ ಇಷ್ಟ ಇರಲ್ಲ ಮಗಳನ್ನು ಕೊಡಲಿಕ್ಕೆ. ಪಾರ್ವತಿ ಬಲವಂತವಾಗಿ ಸ್ವ ಇಚ್ಛೆಯಿಂದ ಶಿವನನ್ನು ಮದುವೆ ಆಗಿದ್ದನ್ನು ನೋಡಿ ಈ ದಕ್ಷ ಪ್ರಜಾಪತಿಗೆ ಮಗಳ ಮೇಲೆ ತುಂಬ ಕೋಪ ಇರುತ್ತೆ, ಶಿವನ ಮೇಲೂ ಕೋಪ ಇರುತ್ತೆ. ಅವರನ್ನು ತುಂಬ ತಿರಸ್ಕಾರದಿಂದ ನೋಡ್ತಾ ಇರ್ತಾನೆ. ಒಮ್ಮೆ ಈ ದಕ್ಷ ಪ್ರಜಾಪತಿ ಹೋಮ ಯಜ್ಞಗಳನ್ನು ಮಾಡ್ತಾ ಇರ್ತಾನೆ. ಆಗ ಎಲ್ಲ ದೇವಾನುದೇವತೆಗಳನ್ನು ಕರೆದಿರ್ತಾನೆ. ಆದರೆ ಶಿವ ಮತ್ತು ಈ ದಾಕ್ಷಾಯಿಣಿಯನ್ನು ಕರೆದಿರಲ್ಲ. ಆದರೆ ದಾಕ್ಷಾಯಿಣಿ ಏನು ಮಾಡ್ತಾಳೆ, ಶಿವನ ಮಾತಿಗೆ ವಿರುದ್ಧವಾಗಿ ತಂದೆ ಮನೆ ಆಸೆಯಿಂದ ಈ ಒಂದು ತಂದೆ ಮನೆಯ ಹೋಮಕ್ಕೆ ಬರ್ತಾಳೆ. ಶಿವ ಹೇಳ್ತಾನೆ ಬೇಡ ಅಂತೇಳಿ, ಇಲ್ಲ ನನ್ನ ತಂದೆ ನನ್ನನ್ನು ಮನ್ನಿಸ್ತಾರೆ, ಕ್ಷಮಿಸ್ತಾರೆ ಅಂತೇಳಿ ಹೋಗ್ತಾಳೆ. ಆದರೆ ದಕ್ಷ ಪ್ರಜಾಪತಿ ದಾಕ್ಷಾಯಿಣಿಗೆ ಅವಮಾನ ಮಾಡಿಬಿಡ್ತಾನೆ. ಈ ಅವಮಾನ ತಾಳಲಾರದೆ ಸತಿ ಏನು ಮಾಡ್ತಾಳೆ, ಬೆಂಕಿ ಕುಂಡಕ್ಕೆ ಬಿದ್ದು ಹಾರಿ ಪ್ರಾಣ ಬಿಡ್ತಾಳೆ. ಈ ವಿಷಯ ತಿಳಿದ ಶಿವನಿಗೆ ಭಯಂಕರ ಕೋಪ ಮತ್ತು ದುಃಖ ಆಗುತ್ತೆ. ತನ್ನ ಜಟೆಯನ್ನು ಸಿಟ್ಟಿನಿಂದ ಕಿತ್ತು ನೆಲಕ್ಕೆ ಹೊಡೆದಾಗ ವೀರಭದ್ರ ಹುಡ್ತಾನೆ. ಆ ವೀರಭದ್ರನಿಗೆ ಹೇಳ್ತಾನೆ, ನಿನ್ನ ತಾಯಿನ ಕೊಂದಿದ್ದಾನೆ ಅವ್ರ ತಂದೆನ ನೀನು ಕೊಲ್ಲು ಅಂತ ಹೇಳಿ. ಇದರಿಂದ ವೀರಭದ್ರ ಬಂದ್ಬಿಟ್ಟು ಅಲ್ಲಿ ದಕ್ಷ ಪ್ರಜಾಪತಿಯ ಕತ್ತನ್ನು ಕಡಿದ್ಬಿಡ್ತಾನೆ. ಆಗ ದಕ್ಷನ ಮಡದಿ ಬಂದ್ಬಿಟ್ಟು ಶಿವನ ಪಾದ ಹಿಡಿದು ಬೇಡ್ತಾಳೆ, ನನಗೆ ಪತಿಭೀಕ್ಷೆ ಕೊಡಿ, ಅವರು ಮಾಡಿದ ತಪ್ಪನ್ನು ಕ್ಷಮಿಸಿ, ನೀವು ಎಷ್ಟೇ ಆದರೂ ನನ್ನ ಅಳಿಯಂದ್ರು ಅಂತ ಹೇಳಿದಾಗ ಶಿವ ವೀರಭದ್ರೇಶ್ವರಿಗೆ ಹೇಳ್ತಾರೆ, ನೀವು ಮೊದಲು ನೋಡಿದ ಯಾವ ಪ್ರಾಣಿ ನೋಡ್ತೀಯೋ ಆ ಪ್ರಾಣಿಯ ತಲೆಯನ್ನು ತಂದು ದಕ್ಷ ಪ್ರಜಾಪತಿಗೆ ಅಂಟಿಸು ಅಂತೇಳಿ. ವೀರಭದ್ರೇಶ್ವರ ಮೊದಲು ನೋಡಿದ್ದು ಒಂದು ಮೇಕೆಯನ್ನು, ಆ ಮೇಕೆಯ ತಲೆಯನ್ನು ತಂದು ದಕ್ಷ ಪ್ರಜಾಪತಿಗೆ ಅಂಟಿಸ್ತಾರೆ. ಅವರಿಗೆ ಜೀವ ಬರುತ್ತೆ. ಆಗ ದಕ್ಷ ಪ್ರಜಾಪತಿ ಶಿವನಲ್ಲಿ ಕ್ಷಮೆ ಯಾಚಿಸ್ತಾರೆ. ಕ್ಷಮೆ ಯಾಚಿಸ್ಬಿಟ್ಟು ನನ್ನ ತಪ್ಪನ್ನು ಮನ್ನಿಸು, ಕ್ಷಮಿಸು, ಆದರೆ ನನ್ನ ಮಗಳನ್ನು 1 ದಿನದ ಮಟ್ಟಿಗಾದರೂ ಬದುಕಿಸಿ
ತವರು ಮನೆಗೆ ಅವಳು ಬಂದು ಅವಳು ನಮ್ಮ ಆತಿಥ್ಯವನ್ನು ಸ್ವೀಕರಿಸುವಂತೆ ಅನುಗ್ರಹಿಸುವಂತ ಕೇಳಿದಾಗ ಶಿವ ಏನು ಮಾಡ್ತಾರೆ, ಆಯಿತು ತಥಾಸ್ತು ಅಂತ ಹೇಳ್ತಾರೆ. ಅಂದಿನಿಂದ ಪಾರ್ವತಿ ಭಾದ್ರಪದ ಮಾಸದ 3ನೇ ದಿನ ಸ್ವರ್ಣಗೌರಿಯ ಹೆಸರಿನಲ್ಲಿ ಭೂಮಿಗೆ ಬರ್ತಾಳೆ, ಅಂದರೆ ತವರು ಮನೆಗೆ ಬರ್ತಾಳೆ. ಪಾರ್ವತಿ ಬಂದ್ಲು ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅದೇ ದಾಕ್ಷಾಯಿಣಿ ತನ್ನ ಜೀವ ಹೋದ್ಮೇಲೆ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಘೋರ ತಪಸ್ಸನ್ನು ಮಾಡಿ ನನಗೆ ಶಿವನೇ ಬೇಕು ಅಂತ ಹೇಳಿ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆ ಆಗ್ತಾಳೆ. ಅಂದಿನಿಂದ ಪಾರ್ವತಿನೇ ಸತಿ, ಸತಿನೇ ಪಾರ್ವತಿ ಅಂತ ಹೇಳ್ತಾರೆ. ಆ ಪಾರ್ವತಿ ದೇವಿ ಭೂಮಿಗೆ ವರ್ಷಕ್ಕೊಮ್ಮೆ ಮಾತ್ರ ಬರೋದು. ಅಂತ ಬಂದಂಥ ಸಂದರ್ಭದಲ್ಲಿ ಅವಳು ನಮ್ಮ ಎಲ್ಲರ ಮನೆ ಮಗಳು ಅನ್ನೋ ಒಂದು ಭಾವನೆಯಿಂದ ಆ ದೇವಿಯನ್ನು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಿ ಅವಳಿಗೆ ಒಂದು ಮಗಳಿಗೆ ಏನೇನು ಆತಿಥ್ಯ ಕೊಡ್ತಾರೆ ಆ ಆತಿಥ್ಯವನ್ನೆಲ್ಲ ಕೊಟ್ಟು, ಮತ್ತು ಮಡ್ಲಕ್ಕಿ ಹಾಕುವ ಒಂದು ಸಂಪ್ರದಾಯ, ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕುವ ಸಂಪ್ರದಾಯ ಇದೆಯಲ್ಲ, ಅದೇ ರೀತಿ ಪಾರ್ವತಿಗೆ ಬಾಗಿನವನ್ನು ಮಾಡಿ, ಮೊರದಲ್ಲಿ ಬಾಗಿನವನ್ನು ಮಾಡಿ, ಆ ಬಾಗಿನದಲ್ಲಿ ಪ್ರತಿಯೊಂದು ವಸ್ತುವನ್ನು, ಒಂದು ಹೆಣ್ಮಗಳಿಗೆ ಏನೇನು ಕೊಡಬೇಕೋ ಆ ಪ್ರತಿಯೊಂದು ವಸ್ತುವನ್ನು ಇಟ್ಟು ಕೊನೆಗೆ ಮಡ್ಲಕ್ಕಿಯನ್ನು ಇಟ್ಟು ತಾಯಿಗೆ ಅರ್ಪಿಸ್ತಾರೆ. ನಾವು ಪ್ರತಿ ಹೆಣ್ಮಕ್ಳುಗಳು ಸಹ ಪ್ರತಿ ವರ್ಷವೂ ಸಹ ನಮಗೆ ಹೇಗೆ ತವರು ಮನೆಯಿಂದ ಬಾಗಿನ ಕೊಡ್ತಾರೋ ಅದೇ ರೀತಿ ಸಹ ನಾವು ಬಾಗಿನವನ್ನು ಪಾರ್ವತಿ ದೇವಿಗೆ ಅರ್ಪಿಸಿ ಅವಳಲ್ಲಿ ನಾವು ನಮ್ಮ ದೀರ್ಘ ಸುಮಂಗಲಿತನವನ್ನು ಬೇಡ್ತೀವಿ. ಪಾರ್ವತಿ ಸತಿಪತಿಯರ ದೇವತೆ, ಹಾಗಾಗಿ ದೀರ್ಘ ಸುಮಂಗಲಿತನಕ್ಕೆ ನಾವು ಪಾರ್ವತಿಯನ್ನು ಬೇಡ್ತೇವೆ. ವಿದ್ಯೆಗೆ ಹೇಗೆ ಸರಸ್ವತಿಯನ್ನು, ಹಣಕ್ಕೆ ಹೇಗೆ ಲಕ್ಷ್ಮಿಯನ್ನು ಬೇಡ್ತೀವೋ ಹಾಗೆ ನಮ್ಮ ದೀರ್ಘ ಸುಮಂಗಲಿತನಕ್ಕೆ ನಾವು ಪಾರ್ವತಿಯನ್ನು ಬೇಡ್ತೇವೆ. ಫ್ರೆಂಡ್ಸ್, ಇದು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. 5 ದಿನಗಳ ಕಾಲ ಆಕೆಗೆ ಒಂದು ಮಗಳಿಗೆ ಕೊಡುವ ಎಲ್ಲ ಆತಿಥ್ಯವನ್ನು ಕೊಡ್ತಾರೆ. ನಾವು ಸಹ ಪ್ರತಿ ವರ್ಷ ಬಾಗಿನವನ್ನು ಬಸವೇಶ್ವರ ದೇವಸ್ಥಾನದಲ್ಲೇ ಕೊಡೋದು. ಹಾಗಾಗಿ ಇದು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದಂತಹ ಗೌರಿ. ಅಲ್ಲಿ ಎಲ್ಲ ಮುತ್ತೈದೆಯರು ಸಹ ಬಂದು ಬಾಗಿನವನ್ನು ಅರ್ಪಿಸ್ತಾರೆ. ಮತ್ತು ಒಬ್ರಿಗೊಬ್ರಿಗೆ, ಅಂದರೆ ಒಬ್ಬಳು ಹೆಣ್ಮಗಳು ಇನ್ನೊಬ್ಳು ಹೆಣ್ಮಗಳಿಗೆ ಕಂಕಣ ಕಟ್ಟಿ ಮಡ್ಲಕ್ಕಿ ಹಾಕಿ ಬಾಗಿನವನ್ನು ಅಲ್ಲೇ ಒಬ್ರಿಗೊಬ್ರು ಕೊಟ್ಕೊಳ್ತಾರೆ. ಇದು ಅಲ್ಲಿನ ಸಂಪ್ರದಾಯ. ಇನ್ನೊಂದು ವಿಶೇಷತೆ ಏನಿದೆ ಅಂದರೆ, ಇಲ್ಲಿನ ಇದು ಬಾಗಿನ ನೋಡಿ, ಇದೇ ಮೊರದ ಬಾಗಿನ. ಈ ಮೊರದ ಬಾಗಿನದಲ್ಲಿ ಒಂದು ಹೆಣ್ಣು ಮಗಳಿಗೆ ಏನೇನು ತವರು ಮನೆಯವರು ಕೊಡಬೇಕು ಎಲ್ಲವನ್ನೂ ಅದರಲ್ಲೂ ಇಟ್ಟಿರ್ತಾರೆ. ಇಟ್ಬಿಟ್ಟು ಅಲ್ಲಿ ಸಂಪ್ರದಾಯಬದ್ಧವಾಗಿ ತಾಯಿಗೆ ಅರ್ಪಿಸ್ತಾರೆ. ಇನ್ನೊಂದು ವಿಶೇಷತೆ ಅಲ್ಲೇ ಏನಂದರೆ, ಈ ಮದುವೆ ಆದಂಥ ಹೊಸ ಮದುಮಗಳಿಗೆ ಮೊದಲನೇ ವರ್ಷ ಇಲ್ಲಿಗೆ ಕರ್ಕೊಂಡು ಬಂದು ಇದು ಬಾಗಿನವನ್ನು ಅರ್ಪಿಸ್ತಾರೆ. ಇದು ಮೊದಲನೇ ವರ್ಷದ ಮದುಮಗಳು ಇವಳು. ಈ ವರ್ಷ ಮದುವೆ ಆಗಿದೆ, ಮೊದಲನೇ ವರ್ಷ ಬಾಗಿನವನ್ನು ಇಲ್ಲಿ ಅರ್ಪಿಸ್ತಾ ಇದ್ದಾರೆ. ಇನ್ನೊಂದು ಸಂಪ್ರದಾಯ ಅಂತಂದರೆ, ನಾವು ಮಡ್ಲಕ್ಕಿ ಏನು ದೇವ್ರಿಗೆ ಕೊಡ್ತೀವಿ ಆ ತಾಯಿಗೆ ಕೊಡ್ತೀವಿ, ಪಾರ್ವತಿಗೆ, ಸ್ವರ್ಣಗೌರಿಗೆ. ಅವರು ಸಹ ತಿರುಗಿಸಿ ಅವಳ ಮಡಿಲಿನ ತೆಗೆದು ನಮ್ಮ ಮಡಿಲಿಗೆ ಮಡ್ಲಕ್ಕಿಗಳನ್ನು ಮತ್ತು ಬಳೆಗಳನ್ನು ಕೊಡ್ತಾರೆ. ಅದ್ರ ಉದ್ದೇಶ ಇಷ್ಟೇ, ನಾವು ಅವಳ ತಾಯಿಗೆ ಬಾಗಿನ ಕೊಡ್ತೀವಲ್ವ, ಮಡ್ಲಕ್ಕಿ ಹಾಕ್ತೀವಲ್ವ, ಅವಳು ಸಹ ನಮಗೆ ಮಡ್ಲಕ್ಕಿ ಹಾಕಿದ್ಲು ಆ ತಾಯಿಯಿಂದ ಅಂಥೇಳಿ ಒಂದು ಸಂಪ್ರದಾಯ. ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ, ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ,
ಇಂದು ವದನೆಯರೆಲ್ಲ ಕೂಡಿ ಮಂಗಳಾರುತಿ